ಮನೆಯಲ್ಲೇ ಕುಂತ್ಕೊಂಡು ತಿಂಗಳ 50ರಿಂದ 60 ಸಾವಿರ ಈ ಮಷೀನಲ್ಲಿ ನೀವು ದುಡ್ಕೋಬಹುದು. ಈ ಮಷೀನ್ ನಿಮ್ಮ ಮನೆಯಲ್ಲಿದ್ದರೆ ಇಂಜಿನಿಯರ್ ಆಗಿ ಏನು ಸಂಬಳ ತೊಗೊತಾರಲ್ಲ ಆ ಸಂಬಳ ನೀವು ಮನೆಯಲ್ಲಿ ಕುಂತು ತೊಗೋಬೋದು ಸರ್. ಸರ್, ಈ ಪೇಪರ್ ಪ್ಲೇಟಿಗೆ ತುಂಬ ಡಿಮಾಂಡ್ ಇದೆ. ಈ ಪೇಪರ್ ಪ್ಲೇಟ್ ಯಾರು ತೊಗೊಂಡಿದ್ದಾರೆ ಅವರು ಕೂಡ ತುಂಬ ಆದಾಯದಲ್ಲಿ ಇದ್ದಾರೆ. ನೀವು ಕೂಡ ತೊಗೊಂಡು ಆದಾಯ ಮಾಡ್ಕೊಳ್ಳಿ ಸರ್. ನೀವು ಬಜೆಟ್ ಹೇಳಿ ಸರ್, ಬಜೆಟ್ ತಕ್ಕಂಗೆ ನಾನು ಮಷೀನ್ ಕೊಡ್ತೀನಿ. ಇನ್ನೊಬ್ಬರ ತಿಳ್ಕೊಳ್ಳೋ ಕೆಲಸ ಯಾಕೆ ಮಾಡ್ತೀರಾ ಸರ್? ನಿಮ್ಮದೇ ಆದ ಸ್ವಂತ ಬ್ರ್ಯಾಂಡ್ ಆಗಿ ಮಾಡ್ಕೊಳ್ಳಿ ಸರ್. ಯಾರು ಕೆಲಸ ಇಲ್ಲದ ಖಾಲಿ ಕುಂತಿದ್ದಾರೆ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ. ನಿಮ್ಮಿಂದ 4 ಜನಕ್ಕೆ ಸಹಾಯ ಆಗುತ್ತೆ ಸರ್. ಸರ್, ಎಲ್ಲರಿಗೂ ನಮಸ್ಕಾರ ಮತ್ತು ನಿಮ್ಮ ಎಲ್ಲ ಸಬ್ಸ್ಕ್ರೈಬರ್ಗೂ ನಮಸ್ಕಾರ ಸರ್. ಸೊ ಇವತ್ತು ನಾನು ಫ್ಯಾಕ್ಟ್ರಿಯಲ್ಲಿ ಏನೇನಿದ್ದಾವೆ, ಯಾವ್ಯಾವ ಮಷೀನ್ ಇದ್ದಾವೆ ಸೊ ಹೇಳ್ಕೊಡ್ತೀವಿ. ನಮ್ಮ 12 ತಿಂಗಳ ನಡೆಯುವಂಥ ಒಂದು ಬಿಸ್ನೆಸ್ಸು ಯಾವ ಮಷೀನ್ ಅಂತ ಹೇಳಿದರೆ ಪೇಪರ್ ಪ್ಲೇಟ್ ಮಾಡು ಮೇಕಿಂಗ್ ಮಷೀನ್. ಆ ಮಷೀನನ್ನು ನಾವು ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್. ಪ್ರತಿಯೊಬ್ಬರು ಏನು ಮಾಡ್ತಾರೆ, ಸರ್ಚ್ ಮಾಡ್ತಾರೆ ಏನಂತ, ಯಾವ ಮಷೀನ್ ಬಿಸ್ನೆಸ್ ಮಾಡಬೇಕು ಅಂತ. ಸರ್, ಸರ್ಚ್ ಮಾಡಿ ಪ್ರಿನ್ಸ್ ಎಂಟರ್ಪ್ರೈಸ್ ನೀವು ನೋಡಿ, ನಿಮಗೆ ಪೇಪರ್ ಪ್ಲೇಟ್ ಮಷೀನ್ ಸಿಗ್ತವೆ. ಆಮೇಲೆ ನಿಮಗೆ ಎಲ್ಲವೂ ನಿಮ್ಗೆ ಏನು ಕೇಳ್ತೀರಾ ಪ್ರತಿ ಒಂದು ಮಷೀನ್ ಸಿಗ್ತವೆ. ಸ್ವತಃ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಎಲ್ಲ ನಾವೇ ಸ್ವತಃ ರೆಡಿ ಮಾಡಿಕೊಡ್ತೀವಿ ಸರ್. ನಿಮಗೆ ಮಹಿಳೆಯರು ಮನೆಯಲ್ಲಿ ಇರ್ತಾರೆ, ಆಮೇಲೆ ಪುರುಷರು ಮನೆಯಲ್ಲಿ ಇರ್ತಾರೆ. ಯಂಗ್ಸ್ ಆಗಿ ಇವಾಗ ಸ್ಕೂಲ್ ಹೋಗಿ ಆಮೇಲೆ ನಾನು ಏನೋ ಬಿಸ್ನೆಸ್ ಮಾಡಬೇಕಂತ ಇರ್ತಾರೆ. ಸೊ ಅನ್ಎಜುಕೇಟೆಡ್ ಇರ್ತಾರೆ, ಎಜುಕೇಟೆಡು ಬೇಕು, ಅನ್ಎಜುಕೇಟೆಡ್ ಎಲ್ಲರೂ ಕೂಡ ಇದರಲ್ಲಿ ಮಾಡ್ಕೋಬೇಕು ಸರ್. ಮಾಡ್ಕೋವಂಥ ಬಿಸ್ನೆಸ್ ಇದು. ಸೊ ನಮ್ಮದಾದ ಸ್ವಂತ ಬ್ರ್ಯಾಂಡ್, ಈಗ ಪುಷ್ಪ ಅಂತ ಒಂದು ಪಿಕ್ಚರ್ ಬಂದಿದೆಯಲ್ಲ ಬ್ರ್ಯಾಂಡ್ ಅಂತ, ಆ ಥರ ಇದು ಒಂದು ನಮ್ಮದು ಆದ ಒಂದು ಬ್ರ್ಯಾಂಡ್ ಮಾಡ್ಕೋಬೋದು. ಈ ಬ್ರ್ಯಾಂಡನ್ನು ನಮ್ಮದು ಹೆಸರಿಂದ ನಾವೇ ಸರ್ಚ್ ಮಾಡ್ಕೋಬೋದು ಸರ್. ಈ ಮಷಿನ್ ನೀವು ಒಂದು ಮಷಿನ್ ತೊಗೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಒಂದು ತಿಂಗಳಿಗೆ 25,000ರಿಂದ ಹಿಡಿದು 60,000ವರೆಗೂ ಮನೆಯಲ್ಲಿ ನೀವು ಆದಾಯ ಮಾಡ್ಕೋಬೋದು ಸರ್. ಸರ್, ಇದು ನೋಡ್ತಿದ್ದೀರಾ ಡಬಲ್ ಮಷೀನು. ಆಮೇಲೆ ಇದು ಡಬಲ್ ಮಷೀನು, ಫುಲ್ ಡೈ. ಯಾರು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊತಾರೆ ಅದು ಡಬಲ್ ಮಾಡ್ಕೋಬೋದು. ಆಮೇಲೆ ಇದು 4 ಬಲ್ ನಾಷ್ಟಾ ಪ್ಲೇಟ್ ಯಾರು ಡಬಲ್ ಜಾಸ್ತಿ ರನ್ನಿಂಗ್ ಇದೆ ಅವರು ಕೂಡ ಇದೆ. ಆಮೇಲೆ ಇದು ಚಿಕ್ಕದ ಮಷೀನು, ಇದು ಮ್ಯಾನ್ಯುವಲ್ ಮಷೀನ್ ಅಂತೀವಿ ಸರ್. ನೋಡ್ತಿದ್ದೀರಾ ಇದು ನಿಮಗೆ ಸ್ಕಬ್ಬರು, ಆಮೇಲೆ ಬ್ರಷು, ಆಮೇಲೆ 12 ನಂಬರ್ ಊಟದ ಎಲೆ, ಆಮೇಲೆ ಸಣ್ಣದು. ಈ ಒಂದೇ ಮಷೀನ್ ನೀವು ತೊಗೊಂಡ್ರೆ ನಿಮ್ಮದು 5 ಬಿಸ್ನೆಸ್ ನೀವು ಸ್ವತಃ ರೆಡಿ ಮಾಡ್ಕೋಬೋದು. ಸೊ ಒಂದೇ ಮಷೀನಲ್ಲಿ 5 ಬಿಸ್ನೆಸ್ ನಿಮ್ಮದು ಆದ ಸ್ವಂತ ಬ್ರ್ಯಾಂಡ್ ಆಗಿರ್ತದೆ. ಸೊ ಈ ಮಷೀನ್ ತೊಗೊಂಡ್ರೆ ಸಾಕು ಸರ್. ನೀವು ತಿಂಗಳಕ್ಕೆ ಮ್ಯಾಕ್ಸಿಮಮ್ ಇಲ್ಲೇ ಕುಂದ್ರೆ ಆದಾಯ 40ರಿಂದ 1 ಲಕ್ಷವರೆಗೂ ನೀವು ಈ ಮಷೀನಲ್ಲಿ ದುಡ್ಕೋಬೋದು ಸರ್. ನೋಡಿ, ಇವಾಗ ಮಹಿಳೆಯರು ಯಾವ ಥರ ಕುಂತಿದ್ದಾರೆ, ಮನೆಯಲ್ಲೇ ಕುಂತ್ಕೊಂಡು ಮಾಡ್ಬೋದು. ಇದು ನಮ್ಮದಾದ ಫ್ಯಾಕ್ಟ್ರಿಯಲ್ಲಿ ನಾವು ಇಷ್ಟೊಂದು ಲೇಬರ್ ಇಟ್ಕೊಂಡು ನಾವು ಮಾಡಿದ್ದೀವಿ. ಇಮ್ಯಾಜಿನ್ ಮಾಡಿ ಸರ್, ನೀವೇ ಒಂದು ಮಷೀನ್ ತೊಗೊಂಡು ನಿಮ್ಮ ತೆಳಗಡೆ 10 ಮಂದಿಗೆ ಲೇಬರ್ ಇಟ್ಕೊಂಡು ಕೆಲಸ ಮಾಡಿ ಸರ್. ನಿಮ್ಮದು ಆದ ಸ್ವಂತ ಬ್ರ್ಯಾಂಡ್ ಇರುತ್ತೆ. ನಮ್ಮ ಬ್ರ್ಯಾಂಡ್ ನೋಡಿ ಸರ್, ಇಲ್ಲಿದೆ ನೋಡ್ತಿದ್ದೀರಾ ನಮ್ಮ ಬ್ರ್ಯಾಂಡು. ನಮ್ಮ ಬ್ರ್ಯಾಂಡ್ ಅಂದಮೇಲೆ ಇಲ್ಲಿ ನೋಡಿ ಸರ್, ನಿಮ್ಗೆ ಸುಳ್ಳು ಅನಿಸಿದ್ರೆ ಇಲ್ಲಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ನಮ್ಮ ಬ್ರ್ಯಾಂಡು ಏನಿದೆ ಓಪನ್ ಆಗಿ ತೋರಿಸ್ಕೊಡ್ತೀವಿ ಸರ್ ನಾವು. ಯಾಕಂದರೆ ನಿಮ್ಮದೇ ಆದ ಸ್ವಂತ ಬಿಸ್ನೆಸ್ ನೀವು ಮಾಡ್ಕೊಳ್ಳಿ ಸರ್. ಪೇಪರ್ ಪ್ಲೇಟ್ ಅಂದಾಗ ಪೇಪರ್ ಪ್ಲೇಟಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬ ಲಾಭ ಇದೆ. ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ ಅಂದ್ಗಳೇ ಮದುವೆಗೆ ಬೇಕು, ಬಡ್ಡೆಗೆ ಬೇಕು, ಫಂಕ್ಷನಿಗೆ ಬೇಕು. ಪ್ರತಿ ಒಂದಿನ ಮನೆಯಲ್ಲೇ ನಡೆಯೋದೇ ಫಂಕ್ಷನ್ ಅಂದ್ಗಳೇ ಎಲ್ಲರೂ ನೆನೆಸೋದು ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್. ಈ ಪೇಪರ್ ಪ್ಲೇಟ್ ಯಾರು ಮಷಿನ್ ತೊಗೊಂಡಿದ್ದಾರಾ ಅವ್ರು ಫುಲ್ ಆದಾಯದಲ್ಲಿದ್ದಾರೆ. ನೀವು ಕೂಡ ನಿಮ್ಮ ಮಷಿನ್ ತೊಗೊಂಡು ನೀವು ಕೂಡ ನಿಮ್ಮ ಆದಾಯಲ್ಲಿ ನಿಮ್ಮದು ಆದ ಸ್ವಂತ ಹೆಸರು ಮಾಡ್ಕೊಳ್ಳಿ ಸರ್. ನೋಡ್ತಿದ್ರ ನಮ್ಮದೇ ಮ್ಯಾನುಫ್ಯಾಕ್ಚರ್ ಇದು. ಈ ಮ್ಯಾನುಫ್ಯಾಕ್ಚರಲ್ಲಿ ನೋಡಿ ಇವಾಗ ಪೇಂಟಿಂಗ್ ನಡೆದಿದೆ. ಆಮೇಲೆ ಇವಾಗ ಎಲ್ಲ ನಮ್ಮದೇ ಆದ ಸ್ವಂತ ಓನ್ ಪ್ರಾಡಕ್ಟ್ ಮಾಡ್ತೀವಿ. ನಾವೇ ರೆಡಿ ಮಾಡಿ ನಾವೇ ಮಷೀನನ್ನು ಸೇಲ್ ಮಾಡ್ತೀವಿ. ಹೊರಗಿಂದ ಮಷಿನ್ ಯಾವುದೂ ತರಲ್ಲ. ಸೊ ನೋಡ್ತಿದ್ರೆ ಯಾವ ಥರ ರೆಡಿ ಆಗ್ತಿದೆ ಇಲ್ಲಿ ನೋಡಿ ಸರ್. ನೀವು ಬನ್ನಿ ಸರ್, ಒಳಗಡೆ ರೆಡಿ ಆಗಿದ್ದಿದೆ. ಇಲ್ಲಿ ನೋಡಿ ಸರ್, ರೆಡಿ ಆಗಿದ್ದ ಮಷಿನ್ ಎಲ್ಲ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಸರ್ ನೋಡಿ, ಈ ನಮ್ಮದು ಯೂನಿಟು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರ್ ನಾವೇ ಸ್ವಂತ ಪ್ರೊಡಕ್ಷನ್ ಆದ ನಂತರ ನಮಗೆ ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಡೈರೆಕ್ಟ್ ಹೋಲ್ಸೇಲ್ ರೇಟ್ ಮ್ಯಾನುಫ್ಯಾಕ್ಚರ್ ರೇಟಿಂದ ನಾವೇ ಸ್ವಂತ ಕೊಡ್ತೀವಿ ಸರ್. ಯಾಕಂದರೆ ನಾವು ಹೊರಗಿಂದ ಮಾಡಲ್ ಸರಲ್ಲ, ಸ್ವಂತ ನಮ್ಮ ಮ್ಯಾನುಫ್ಯಾಕ್ಚರ್. ಅದಕ್ಕಿಂತ ನೀವು ನೋಡ್ತಾ ಇದ್ದೀರಾ ಕಣ್ಣಲ್ಲಿ ಎಷ್ಟು ಕೊಂಡ ಮಷಿನ್ ಇದ್ದಾವೆ ಅಂತ. ಇವೆಲ್ಲ ನಾವೇ ಸ್ವತಃ ರೆಡಿ ಮಾಡಿದ್ದು, ಹುಬ್ಬಳ್ಳಿಯಲ್ಲಿ ರೆಡಿ ಆಗಿದ್ದು, ಮೇಡ್ ಇನ್ ಇಂಡಿಯಾ ಸರ್ ಇದು. ಇದರ ಪಾರ್ಟ್ಸ್ಗಳು ಇದ್ದಾವೆ, ನೋಡ್ತಾ ಇದ್ರಲ್ಲಿ ಪಾರ್ಟ್ಸ್ ಇದ್ದಾವೆ, ಡೈಸ್ ಇದ್ದಾವೆ. ಇದಕ್ಕೆ ಮಷೀನಿಗೆ ಸಿಗೋದೇ ವಿ ಗಾರ್ಡ್ ಮೋಟ್ರ್ ಕೊಡ್ತೀವಿ ಸರ್. ಬೇರೆ ಮೋಟ್ರ್ ಇಲ್ಲ, ಸಾದಾ ಮೋಟ್ರ್ ಕೊಡಲ್ಲ. ಈಗ ಏನು ಟ್ರೆಂಡಿಂಗ್ 1 ನಂಬರ್ ಇದೆ ವಿ ಗಾರ್ಡ್ ಮೋಟ್ರೇ ಕೂಡ ಇದಕ್ಕೆ ಬರುತ್ತೆ ಸರ್. ನಿಮಗೆ ನೋಡಿ ಸರ್, ಇವೆಲ್ಲ ಡೈಗಳು ನೋಡ್ತಿದ್ದೀರ. ಅದ ಸಾಚಾಗಳು 8 ನಂಬರು, 9 ನಂಬರು, 10 ನಂಬರು, 12 ನಂಬರು ಊಟದಲ್ಲಿ ಎಲ್ಲ ಇದ್ದಾವೆ ಸರ್. ನೋಡ್ತಾ ಇದ್ದೀರಾ ನೀವು ಸರ್. ಥಾಳಿಗಳಿದ್ದಾವೆ, ನಾಷ್ಟಾ ಪ್ಲೇಟ್ ಇದ್ದಾವೆ, ಊಟ ಮಾಡೋದು ಎಲ್ಲಿ ಇದ್ದಾವೆ, ಎಲ್ಲ ಇದ್ದಾವೆ ಸರ್ ನಮ್ಮ ಹತ್ರ.
ನಿಮ್ಗೆ ರಾ ಮೆಟೀರಿಯಲ್ ತೋರಿಸ್ಕೊಡ್ತೀನಿ ಬನ್ನಿ ಸರ್. ನೋಡ್ತಾ ಇದ್ದೀರಾ, ಈ ರಾ ಮೆಟೀರಿಯಲ್ ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಹೊರಗಿಂದ ಏನಿಲ್ಲ. ನಿಮ್ಗೆ ಯಾವ ರಾ ಮೆಟೀರಿಯಲ್ ಬೇಕು, ಇದು ಎಲ್ಲ ಊಟದಲ್ಲಿ ಸರ್. ನೋಡ್ತಿದ್ದೀರಾ, ಫುಲ್ ಊಟದಲ್ಲಿ ಇದೆ. ಇದು ಖಾಲಿ ಊಟದಲ್ಲಿ ಇಷ್ಟೇ ಗುಲಾಮ್ ಸರ್. ಇನ್ನು ನಿಮಗೆ ನಾಷ್ಟಾ ಪ್ಲೇಟ್ ಗುಲಾಮ್ ತೋರಿಸ್ತೀನಿ ಬನ್ನಿ ಸರ್. ರಾ ಮೆಟೀರಿಯಲ್ ಎಷ್ಟು ಬೇಕು ಹೇಳಿ ಸರ್? ಟ್ರಕ್ ಬೇಕಾ, 3 ಟ್ರಕ್ ಬೇಕಾ, 4 ಟ್ರಕ್ ಬೇಕಾ, 5 ಟ್ರಕ್ ಬೇಕಾ? ಟ್ರಕ್ ತಂದು ನಿಲ್ಲಿಸಿ ತಕ್ಷಣ ಲೋಡ್ ಮಾಡಿ ಕಳಿಸ್ತೀವಿ ಸರ್. ಅಷ್ಟು ರಾ ಮೆಟೀರಿಯಲ್ ಇದಾವೆ ನಮ್ಮ ಹತ್ರ ಸರ್. ನೋಡ್ತಾ ಇದ್ದೀರಾ ರಾ ಮೆಟೀರಿಯಲ್ ಎಷ್ಟಿದೆ ಅಂತ? ಯಾಕಂದರೆ ನಮ್ಮ ಹತ್ರ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಅದಕ್ಕಂತ ಎಲ್ಲ ತೋರಿಸ್ಕೊಡ್ತೀವಿ. ಬೇರೆ ಹಂಗೆ ನಾವು ಮ್ಯಾನುಫ್ಯಾಕ್ಚರ್ ಅಲ್ಲ, ನಾವು ಓಪನ್ ಆಗಿ ತೋರಿಸ್ಕೊಡ್ತೀವಿ ಸರ್. ನೋಡ್ತಾ ಇದ್ದೀರಾ, ಇನ್ನೊಂದು ನಾವು ಸುಳ್ಳಲ್ಲ, ಖರೆ ಹೇಳ್ಕೊಡ್ತೀವಿ ನೋಡಿ ಸರ್. ನಮ್ಮ ಬ್ರ್ಯಾಂಡು ಪ್ರಿನ್ಸ್ ಎಂಟರ್ಪ್ರೈಸ್ ಮತ್ತು ಪ್ರಿನ್ಸ್ ಮಷಿನರಿ, ಪ್ರಿನ್ಸ್ ಇಂಡಸ್ಟ್ರಿ 3 ಬ್ರ್ಯಾಂಡ್ ನಮ್ಮದೇ ಸರ್. ನೋಡ್ತಿದ್ದೀರಾ, ಕರ್ಪೂರ ಮಷಿನ್ ಇದ್ದಾವೆ, ಆಮೇಲೆ ಉದ್ದಿನ ಕಡ್ಡಿ ಮಾಡೋ ಮಷಿನ್ ಇದ್ದಾವೆ, ಆಮೇಲೆ ರೊಟ್ಟಿ ಮಾಡೋ ಮಷಿನ್ ಇದ್ದಾವೆ, ಗಿರಣಿ ಮಾಡೋ ಮಷಿನ್ ಇದ್ದಾವೆ, ಹಲವಾರು ಮಷಿನ್ ಇದ್ದಾವೆ, ಬತ್ತಿ ಮಾಡೋ ಮಷಿನ್ ಇದ್ದಾವೆ, ಆಮೇಲೆ ಚಿಕ್ಕ ಮಷಿನ್ ಇದ್ದಾವೆ, ದೊಡ್ಡ ಮಷಿನ್ ಇದ್ದಾವೆ, ಆಮೇಲೆ ನಿಮಗೆ ಚಹಾ ಮಾಡೋ ಮಷಿನ್ ಇದ್ದಾವೆ. ಮತ್ತು ನೀವೇನು ಆಯಿಲ್, ನಮ್ಮ ಮನೆಯಲ್ಲಿ ಸ್ವಂತ ಆಯಿಲ್ ಮಾಡೋ ಮಷಿನ್ ಇದ್ದಾವೆ, ಚಪ್ಪಲಿ ಮಾಡೋ ಮಷಿನ್ ಇದ್ದಾವೆ, ಹಪ್ಪಳ ಮಾಡಿ ಭಾಳಷ್ಟು ಇದ್ದಾವೆ ಸರ್. ಹೇಳೋದೇನು, ನೀವು ಖಾಲಿ ಬಂದು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಮಷಿನ್ ನಮ್ಮ ಹತ್ರ ಇದ್ದಾವೆ ಅಂತ. ನಿಮ್ಮ ಕಣ್ಣಾರ ನೋಡ್ಕೊಂಡು ನೀವೇ ಶಾಕ್ ಆಗ್ತೀರಾ. ಇಷ್ಟು ಕೊಂಡ ಮಷಿನ್ನು ಬೇರೆ ಇದರಲ್ಲಿ ಸಿಗಲ್ಲ, ಬಟ್ ಇಲ್ಲಿ ಸಿಗ್ತಿದೆ ಅಂತ ನೀವೇ ಶಾಕ್ ಆಗ್ತೀರಾ ಸರ್. ನಮ್ಮ ಕಡೆ 15,000ದಿಂದ ಹಿಡಿದು 1.5 ಲಕ್ಷವರೆಗೂ ಮಷಿನ್ ಇದ್ದಾವೆ ಸರ್. ನಮ್ಮ ಫ್ಯಾಕ್ಟ್ರಿ ಹೆಸರು ಬಂದುಬಿಟ್ಟು ಓಲ್ಡ್ ಹುಬ್ಬಳ್ಳಿ ಜನ್ನತ್ ನಗರ್ ಲಿಂಬುವಾಲ ಬಗೀಚ, ಅಂದರೆ ಹುಬ್ಬಳ್ಳಿಯಲ್ಲಿ ಇರೋದು. ನಮ್ಮ ಇನ್ನೊಂದು ಬ್ರ್ಯಾಂಚ್ ಇದೆ. ಆ ಬ್ರ್ಯಾಂಚ್ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಗಿರಿನಗರ ಹೊಸಕೆರೆಹಳ್ಳಿಯಲ್ಲಿ ನಮ್ಮೊಂದು ಬ್ರ್ಯಾಂಚ್ ಇದೆ. ಆ ಬ್ರ್ಯಾಂಚಿಗೆ ಕೂಡ ನೀವು ವಿಸಿಟ್ ಮಾಡ್ಕೋಬೋದು. ಇವಾಗ ನಮಗೆ ಕಾಲ್ ಮಾಡಬೇಕಂದ್ರೆ ತೆಳಗೆ ಬರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಮ್ಮ ಮೇಡಮಲ್ಲಿ ಕ್ಲಿಕ್ ಮಾಡ್ತಾರೆ. ಅವ್ರಿಗೆ ಹೇಳಿ ಅಡ್ರೆಸ್ ಲೊಕೇಶನ್ ನಮ್ಮ ಮೇಡಮರೆಲ್ಲ ಕಳಿಸ್ಕೊಡ್ತಾರೆ. ದಯವಿಟ್ಟು ಬಂದು ನೋಡಿ, ಮಷಿನ್ ತೊಗೊಳ್ಳೇಬೇಕಂತೇನೂ ಇಲ್ಲ, ನೀವು ಬಂದು ನೋಡಿದ್ರೆ ನಿಮಗೆ ತಲೆಯಲ್ಲಿ ಮೈಂಡ್ ಬರುತ್ತೆ. ಆಮೇಲೆ ಇವಾಗ ಮಾರ್ಕೆಟಿಂಗ್ ಅಂತಾರೆ, ಯಾವ ಥರ ಮಾರ್ಕೆಟಿಂಗ್ ಮಾಡ್ಕೊಳೋದು ಹೆಂಗೆ ಅಂತ. ಸೊ ಮಾರ್ಕೆಟಿಂಗ್ ಅಂದ್ಗಳೇ, ಮಾರ್ಕೆಟಿಂಗ್ ಇಲ್ಲಿ ನಮ್ಮ ಮೇಡಮರ್ ಇರ್ತಾರೆ, ಎಲ್ಲ ತೋರಿಸ್ಕೊಡ್ತಾರೆ. ಇಷ್ಟು ರೇಟ್ ಮಾಡಿದ್ರೆ ಇಷ್ಟಕ್ಕೆ ಸೇಲ್ ಆಗುತ್ತೆ, ಇಷ್ಟು ಲಾಭ ಸಿಗುತ್ತೆ ಅಂತ. ಇದು ಕೂಡ ನೀವು ಅವತ್ತೇ ಬಂದು ಮಾಡುವಂಥ ಏನೂ ಇರೋಲ್ಲ. ನಿಮ್ಮ ಊರಲ್ಲಿ ಸರ್ಚ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಆಫ್ ಮಾಡಿಕೊಂಡು ಅವಾಗ ಬಂದು ನೀವು ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ಸರ್.